ತಾಯಿಯೊಬ್ಬಳು ತನ್ನ ಮಗುವಿಗೆ ಎದೆ ಹಾಲುಣಿಸುವುದು ಪ್ರಕೃತಿದತ್ತವಾದುದು. ಮಗು ಆರೋಗ್ಯವಾಗಿರಲು ಸ್ತನಪಾನ ಅತ್ಯಂತ ಅಗತ್ಯ. ಮಕ್ಕಳೇ ದೇಶದ ಆಸ್ತಿ. ಇದಕ್ಕಾಗಿ ತಾಯಿ ಹಾಗೂ ಕುಟುಂಬದವರು ಒಂದು ಮಗುವನ್ನು ಯಾವ ರೀತಿ ಆರೈಕೆ ಮಾಡಬೇಕು ಎನ್ನುವುದರ ಬಗ್ಗೆ ಹಾಗೂ ನವಜಾತ ಮಗುವಿನ ಪೌಷ್ಟಿಕತೆಯ ಬಗ್ಗೆ ಸಂಪೂರ್ಣ ಅರಿವನ್ನು ಮೂಡಿಸುವುದಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಲವು ಯೋಜನೆಗಳನ್ನು ಜಾರಿಗೆ ತಂದಿವೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ನವಜಾತ ಶಿಶುವಿಗೆ ತಾಯಿ ಹಾಲುಣಿಸುವ ಬಗ್ಗೆ ತಿಳಿಸಿಕೊಡಲಾಗುತ್ತದೆ. ಇಲ್ಲಿ ಆಶಾ ಕಾರ್ಯಕರ್ತೆಯರ ಪಾತ್ರ ಮಹತ್ವದ್ದು. ಅವರು ಮನೆ ಮನೆಗಳಿಗೆ ಭೇಟಿ ನೀಡಿ ತಾಯಿಗೆ ಮತ್ತು ಕುಟುಂಬದವರಿಗೆ ಸಲಹೆಗಳನ್ನು ನೀಡುವುದು ಮಾತ್ರವಲ್ಲದೆ ಸರಿಯಾದ ರೀತಿಯಲ್ಲಿ ಮಗುವಿಗೆ ಹಾಲುಣಿಸಲು ತಾಯಿಗೆ ಶಿಕ್ಷಣವನ್ನೂ ನೀಡುತ್ತಾರೆ. ಆರೋಗ್ಯ ಸಂಸ್ಥೆ ಹಾಗೂ ಆರೋಗ್ಯ ಕೇಂದ್ರಗಳಲ್ಲಿ ಆಪ್ತ ಸಮಾಲೋಚಕರು ಹಾಗೂ ಶುಶ್ರೂಷಕರು ಓರ್ವ ಮಹಿಳೆ ಗರ್ಭಿಣಿಯಾದಾಗಿನಿಂದ ಮಾತ್ರವಲ್ಲ, ಮಗು ಹುಟ್ಟಿದ ತಕ್ಷಣ ಸ್ತನ್ಯಪಾನ ಮಾಡಿಸಲು ಅರಿವು ಮತ್ತು ಸಹಕಾರ ನೀಡುತ್ತಾರೆ. ಮಗು ಜನನವಾದ ತಕ್ಷಣ, ಅದರಲ್ಲೂ ಸಿಸೇರಿಯನ್ ಪ್ರಕ್ರಿಯೆ ಮೂಲಕ ಹುಟ್ಟಿದ ಮಗುವಿಗೆ 60 ನಿಮಿಷಗಳ ಒಳಗಾಗಿ ತಾಯಿಯ ಎದೆ ಹಾಲನ್ನು ಕುಡಿಸಲೇಬೇಕು. ಸ್ತನ್ಯಪಾನಕ್ಕಿಂತ ಮೊದಲು ಜೇನುತುಪ್ಪ, ಸಕ್ಕರೆ ನೀರು, ಹಸು ಅಥವಾ ಮೇಕೆಯ ಹಾಲು ಅಥವಾ ನೀರನ್ನೂ ಸಹ ಮಗುವಿಗೆ ಕುಡಿಸಬಾರದು. ಮಗು ಹುಟ್ಟಿದ ನಂತರ 6 ತಿಂಗಳ ಕಾಲ ವೈದ್ಯರು ಸೂಚಿಸಿದ ಔಷಧಿಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಆಹಾರ ಪದಾರ್ಥಗಳನ್ನು ಮಗುವಿಗೆ ನೀಡಬಾರದು. ಆ ಮಗುವಿಗೆ 6 ತಿಂಗಳ ನಂತರದಿಂದ ಪೂರಕ ಆಹಾರದ ಜೊತೆಗೆ 2 ವರ್ಷಗಳವರೆಗೆ ಎದೆಹಾಲು ಉಣಿಸುವುದು ಅತ್ಯವಶ್ಯ.